ಹಾಯ್ ಹಲೋ ಫ್ರೆಂಡ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಎಲೆಕೋಸು ಹಾಗೂ ಇದ್ಕಿದ ಅವರೆಬೇಳೆ ಹಾಕಿ ಪಲಾವ್ ಮಾಡ್ತಾಯಿದ್ದೀನಿ. ಕ್ಯಾಬೇಜ್ ಪಲಾವ್ ಮಾಡ್ಕೊಳ್ಳೋದಕ್ಕೆ ಇದ್ಕಿರೋವಂಥ ಅವರೆಬೇಳೆ, ಕಟ್ ಮಾಡಿರೋವಂಥ ಕ್ಯಾಬೇಜ್, 2 ದಪ್ಪದಾಗಿರೋ ಈರುಳ್ಳಿ, 10 ಹಸಿಮೆಣಸಿಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, 2 ಕಟ್ ಮಾಡಿರೋವಂಥ ಟೊಮೆಟೊ, 2 ದಪ್ಪದಾಗಿರೋ ಬೆಳ್ಳುಳ್ಳಿ, 2 ಇಂಚಿನ ಶುಂಠಿ, ಸಾಸಿವೆ, ಎಣ್ಣೆ, ಅಕ್ಕಿ, ಉಪ್ಪು ಇಷ್ಟನ್ನು ತೊಗೊಂಡಿದ್ದೀನಿ. ಕ್ಯಾಬೇಜ್ ಪಲಾವ್ನ ಮಾಡೋದಕ್ಕೆ 100 ಗ್ರಾಮ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅರ್ಧ ಕೆಜಿ ಅಕ್ಕಿಗೆ ಮಾಡ್ತಿರೋದ್ರಿಂದ 100 ಗ್ರಾಮ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಿಮಗೇನಾದರೂ ಎಣ್ಣೆ ಜಾಸ್ತಿ ಅಷ್ಟು ಬೇಡ ಅನಿಸಿದ್ರೆ ಕಡಿಮೆ ಕೂಡ ಮಾಡ್ಕೊಳ್ಳಿ. ಅದಕ್ಕೆ ಸ್ಪೈಸಸ್ ಆಗಿ ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆನ ಹಾಕ್ಕೊಂಡಿದ್ದೀನಿ. ನೀವೆಲ್ಲ ಸ್ಪೈಸಸ್ ಬೇಕಾದರೂ ಹಾಕ್ಕೋಬೋದು, ಬಟ್ ಇದಕ್ಕೆ ಸಿಂಪಲ್ಲಾಗೆ ಹಾಕ್ಕೊಂಡ್ರೂ ಸಾಕಾಗುತ್ತೆ. ಖಾರಕ್ಕೆ 10 ಹಸಿಮೆಣಸಿಕಾಯಿ ತೊಗೊಂಡಿದ್ದೀನಿ. ನಿಮಗೇನಾದರೂ ಜಾಸ್ತಿ ಕಡಿಮೆ ಬೇಕು ಅಂದರೂ ಮಾಡ್ಕೋಬೋದು. ಅದಕ್ಕೆ ದಪ್ಪದಾಗಿರುವಂಥ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 2 ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ತಿದ್ದೀನಿ. ನೀವೇನಾದರೂ ಅವರೆಬೇಳೆ ಹಾಕಲ್ಲ ಅಂತ ಅಂದರೆ ಈ ಈರುಳ್ಳಿನ ಸೇರಿಸಿದಾಗ ಕಡಲೆಬೇಳೆ ನೆನೆಸಿ ಕೂಡ ಹಾಕ್ಬೋದು. ಒಂದು 10 ನಿಮಿಷ ನೆನೆಸಿ ಈರುಳ್ಳಿನ ಫ್ರೈ ಮಾಡುವಾಗ ಅದ್ರ ಜೊತೆ ಕಡಲೆಬೇಳೆ ಸೇರಿಸಿ ಕೂಡ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ಹಿದ್ಕಿರೋವಂಥ ಅವರೆಬೇಳೆ ಒಂದು ಬಟ್ಲು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಅದರಲ್ಲಿರೋ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಿದ್ರೆ ಅವರೆಬೇಳೆ ನಾವು ಹೇಗೆ ಹಾಕಿರ್ತೀವೋ ಹಾಗೆ ಚೆನ್ನಾಗಿರುತ್ತೆ, ಸ್ಮ್ಯಾಶ್ ಆಗೋದಿಲ್ಲ ಬೇಗ. ದಪ್ಪದಾಗಿರುವಂಥ 2 ಬೆಳ್ಳುಳ್ಳಿ ಮತ್ತು 2 ಇಂಚಿನ ಶುಂಠಿ ತೊಗೊಂಡು ಅದನ್ನು ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿರೋವಂಥ ಕ್ಯಾಬೇಜ್ನ ಕೂಡ ಹಾಕ್ಕೊಂಡಿದ್ದೀನಿ. ನಾನು ದಪ್ಪದಾಗಿರೋವಂಥ ಕ್ಯಾಬೇಜಲ್ಲಿ ಅರ್ಧ ಕ್ಯಾಬೇಜ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 2 ದಪ್ಪದಾಗಿರೋವಂಥ ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಸೇರಿಸಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಿದ್ದೀನಿ. ಎಲ್ಲನೂ ಸೇರಿಸಿ ಈ ಪಲಾವ್ ಮಾಡೋದು ತುಂಬ ಈಸಿ ಕೂಡ, ಬೇಗ ಕೂಡ ಆಗುತ್ತೆ. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಅವರೆಬೇಳೆ, ಕ್ಯಾಬೇಜು, ಈರುಳ್ಳಿ, ಟೊಮೆಟೊ, ಅರಿಶಿನ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಅಕ್ಕಿನ ಅರ್ಧ ಗಂಟೆ ನೆನೆಸಿಟ್ಟಿದ್ದೆ. ನೆನೆಸಿಟ್ಟಿರೋವಂಥ ಅಕ್ಕಿನ ಇವಾಗ ಸೇರಿಸಿದ್ದೀನಿ. ಇನ್ನೊಂದು ಕಡೆ ನೀರನ್ನ ಕೂಡ ಕಾಯೋದಕ್ಕಿಟ್ಟಿದ್ದೆ. 2 ಲೋಟ ಅಕ್ಕಿಗೆ 3 ಲೋಟ ನೀರನ್ನು ಕಾಯಿಸಿ ಹಾಕ್ಕೊಳ್ಳೋದ್ರಿಂದ ಪಲಾವ್ ನಮಗೆ ತುಂಬ ಬೇಗ ಕಡಿಮೆ ಸಮಯದಲ್ಲೇ ರೆಡಿಯಾಗಿರುತ್ತೆ. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಮಿಕ್ಸ್ ಮಾಡಿಕೊಂಡು ನೀರು ಕುದಿ ಬಂದಾಗ ಉಪ್ಪು ಖಾರನ ನೋಡಿಕೊಂಡು ಯಾವುದಾದ್ರೂ ಕಡಿಮೆ ಇದ್ದರೆ ಸೇರಿಸ್ಕೊಳ್ಳಿ. ಈ ಟೈಮಲ್ಲಿ ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಸೇರಿಸ್ಕೊತಿದ್ದೀನಿ. ಅದಕ್ಕೆ 1 ಸ್ಪೂನ್ ತುಪ್ಪ ಕೂಡ ಹಾಕ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊತೀನಿ. ಅಕ್ಕಿ ನೀರು ಒಂದು ಸಮ ಬಂದಮೇಲೆ ಅದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಕೂಡ ಮಾಡ್ಕೋಬೋದು. ಆದರೆ ನಾನು ಕುಕ್ಕರಲ್ಲಿ ಮಾಡ್ಕೊಳ್ಳೋದ್ರಿಂದ ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಕುಕ್ಕರ್ ವಿಷಲ್ ಬಂದಿದೆ. ಈಗ ಪಲಾವ್ ರೆಡಿಯಾಗಿದೆಯಾ ನೋಡೋಣ ಬನ್ನಿ. ಪಲಾವ್ ರೆಡಿಯಾಗಿದೆ. ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊತಿದ್ದೀನಿ. ಇದ್ರ ಜೊತೆಗೆ ಬೇಕು ಅಂದರೆ ಸ್ವಲ್ಪ ಚಟ್ನಿ ಕೂಡ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.